ನಮಸ್ಕಾರ, ನಾನು ಗೋಪಿ ಕುಮಾರ್ ಕಿಸನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 44, 40, 42, 44 ಇರೋಂಥ ಮೆಜರ್ಮೆಂಟ್ ಸೈಜ್ನ ಚೂಡಿದಾರ್ ಟಾಪ್ ಯಾವ ಥರ ಕಟ್ ಮಾಡೋದು, ಬ್ಯಾಕ್ ಡಿಪ್ 7 ಇದ್ರೆ ಯಾವ ಥರ ಅಂತ 7 ಅದನ್ನು ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೀಟಾಗಿ ಎಕ್ಸ್ಪ್ಲೈನ್ ಆಗುತ್ತೆ. ಎಕ್ಸ್ಪ್ಲೈನ್ ಮಾಡೋದೆಲ್ಲ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಓಕೆನಾ? ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ಓಕೆನಾ? ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಕಲಿಬೇಕು ಅಂದ್ಕೊಂಡಿರೋ ನೆಕ್ಸ್ಟ್ ಕಲಿಯೋರ್ಗೂ ಇಲ್ಲ ಸ್ವಲ್ಪ ಕಲ್ತಿ ಏನಾದ್ರು ಡೌಟ್ಗಳಿರೋರ್ಗೂ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಸ್ವಲ್ಪ ಕಲ್ತಿರೋರು ಇಲ್ಲ ಕಲಿಬೇಕು ಅಂದ್ಕೊಂಡಿರೋರು ನಿಮ್ಗೆ ಏನೇ ಡೌಟ್ ಬಂದ್ರೂ ನನಗೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿ, ವಾಯ್ಸ್ ಮೆಸೇಜ್ ಮಾಡಿ, ಇಲ್ಲಾಂದರೆ ಫೋನ್ ಮಾಡಾದರೂ ನನಗೆ ಇಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಕಲಿಸ್ಕೊಡೋಕ್ಕೂ ನಾನು ರೆಡಿ ಇದ್ದೀನಿ. ಕಲಿಯೋಕ್ಕೆ ನೀವು ರೆಡಿ ಆಗಿರಬೇಕಷ್ಟೇ. ಯಾವುದೇ ಕಾರಣಕ್ಕೂ ಏನೇ ಡೌಟ್ ಬಂದ್ರೂ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡ್ತೀನಿ. ಅದೇ ರೀತಿ ನಿಮಗೆ ಅದು ತೋರಿಸ್ಕೊಡೋಕೆ ಆಗೋದೇ ಇಲ್ಲ ಸರ್, ಕಲಿಯೋಕ್ಕೆ ತುಂಬ ಸ್ವಲ್ಪ ರಿಸ್ಕ್ ಆಗ್ತದೆ. ಕೆಲವೊಂದೆಲ್ಲ ಫೋನಲ್ಲಿ ನೋಡಿ ಕಲಿಯೋಕ್ಕೆ ತುಂಬ ಕ್ರಿಟಿಕಲ್ ಆಗ್ತಾಯಿದೆ ಅನ್ನೋರು ಏನು ಮಾಡ್ತೀರಿ ಅಂದರೆ, ನಿಯರ್ ಬೈ ಇದ್ದರೆ ನಮ್ಮ ಶಾಪ್ಗೆ ಬನ್ನಿ. ವೀಕ್ ಡೇಸ್ ಸಂಡೇ ಆ ಥರ ಯಾವಾಗಾದ್ರೂ 1 ಅವರ್ ಫ್ರೀ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಲೈವಲ್ಲೇ ನೀಟಾಗಿ ಮಾರ್ಕ್ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 44 ಸೈಜ್ನ ಡ್ರೆಸ್ ಕಟ್ ಮಾಡೋದು ಏನಕ್ಕೆ ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಡ್ರೆಸ್ ಟಾಪು, ಚೂಡಿದಾರ ಟಾಪು ನೋಡಿ, ಈ ಥರ ಮೆಜರ್ಮೆಂಟು ನೋಡಿ. ಫ್ರಂಟ್ ಸ್ಕ್ವೇರ್ ನೆಕ್ಕು, ಇಲ್ಲಿ ಬಾರ್ಡ್ರ್ ಹಾಕಬೇಕು, ಕೆಳಗಡೆ ಬಾರ್ಡ್ರ್ ಹಾಕಬೇಕು, ಸ್ಲೀವ್ಸ್ಗೆ ಬಾರ್ಡ್ರ್ ಹಾಕಬೇಕು. ಇದು ಪಲ್ಲು ಬಿಡಿ, ಬ್ಯಾಕ್ ರೌಂಡ್ ನೆಕ್ಕು, 7 ಇಂಚ್ ಡೀಪು. ಇದು ಮೆಜರ್ಮೆಂಟ್ ಈ ಥರ ಬರ್ಕೊಂಡಿದ್ದೀನಿ ನೋಡಿ. 40, 42, 39, 44 ಮೆಜರ್ಮೆಂಟು. ಇದನ್ನು ಕಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇದು ಶೋಲ್ಡರ್ ಬಂದ್ಬಿಟ್ಟು 17 ಇದೆ. ಫಸ್ಟು ಇಲ್ಲಿ ಕೆಳಗಡೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು 42 ಟಾಪ್ ಲೆಂತ್ ಇದೆ, ಅದಕ್ಕೆ 42 ಇಂದ ಹಿಡಿದು ಇಲ್ಲಿ ಒಂದು ಲೆಂತು. ಆರ್ಮೋಲ್ 19 ಇದೆ, ಅದಕ್ಕೆ 7.5, 16, ಸ್ಲಿಟ್ಟು 22ಗೆ ನೋಡಿ. ಲೆಂತು, ಆರ್ಮೋಲ್ ಲೆಂತು, ವೇಸ್ಟ್ ಶೇಪು, ಹಿಪ್ ಹತ್ರ ಸ್ಲಿಟ್ ಓಪನ್ ಆಗುತ್ತಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶೋಲ್ಡರ್ಗೆ ಒಂದು ಲೈನು, ಮಾರ್ಜಿನಿಗೆ ಒಂದು ಲೈನು, ಆರ್ಮೋಲ್ಗೆ ಒಂದು ಲೈನು, ವೇಸ್ಟ್ ಶೇಪ್ಗೆ ಒಂದು ಲೈನು, ಹಿಪ್ ಹತ್ರ ಒಂದು ಲೈನು. ಇವಾಗ ಹಿಪ್ಪು ಬಂದುಬಿಟ್ಟು 44 ಇದೆ, ನಾವು ಅದಕ್ಕೆ 4 ಇಂಚ್ ಸೇರಿಸಿ 48 ಮಾಡಬೇಕು. 48 ಅಂದರೆ 24, 24, 12. ಇದು ಪ್ಲೇಯರ್ಗೆ 4 ಇಂಚ್ ಇರಬೇಕು. ಹಿಪ್ ಹತ್ರ 2 ಇಂಚ್ ಎಕ್ಸ್ಟ್ರಾ ಇರಬೇಕು. 44 ಇದೆ, 44 ಪ್ಲಸ್ 2 46 ಬರುತ್ತೆ. 46, 23, 11.5 ಬರುತ್ತೆ. 11. ಹಿಪ್ಗೆ 2 ಇಂಚು, ವೇಸ್ಟ್ಗೆ 1 ಇಂಚು, ಚೆಸ್ಟ್ಗೆ 2 ಇಂಚು ಎಕ್ಸ್ಟ್ರಾ ಹಾಕಬೇಕು. ಯಾಕಂದರೆ ಇದು ಸ್ಕಿನ್ ಫಿಟ್ಟಿಂಗ್ ಬರೋಲ್ಲ ಬ್ಲೌಸ್ ಥರ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇಡಬೇಕು. ಹಿಪ್ ಪೋರ್ಷನ್ಗೆ ಸ್ಲಿಟ್ ಓಪನ್ ಆಗುತ್ತಲ್ಲ ಇಲ್ಲಿ 2 ಇಂಚು, ವೇಸ್ಟ್ಗೆ 1 ಇಂಚು, ಚೆಸ್ಟ್ಗೆ ಮತ್ತೆ 2 ಇಂಚು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಟ್ಟರೆ ಸ್ವಲ್ಪ ಲೂಸ್ ಬರುತ್ತೆ. ಲೂಸ್ ಫಿಟ್ಟಿಂಗ್ ಬೇಕು ಅಂದರೆ 3, 2, 3 ಆ ಥರ ಇಟ್ಕೋಬೋದು. ನಾವು ನಾರ್ಮಲ್ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ 40. ವೇಸ್ಟ್ಗೆ 39 ಇದೆ, 40 ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ. 40ಗಿಂತ ಅರ್ಧ ಇಂಚ್ ಜಾಸ್ತಿ ಇದೆ, ಯಾಕೆಂದರೆ ಬ್ಯಾಕ್ ಡಾಟ್ ಮಾಡ್ತೀವಲ್ಲ ಅದಕ್ಕೆ ಅರ್ಧ ಇಂಚ್ ಜಾಸ್ತಿ ಇಟ್ಟಿದ್ದೀನಿ. ಚೆಸ್ಟ್ ಬಂದುಬಿಟ್ಟು 40, 42 ಇದೆ. 40, 42ನೇ ಇರಬೇಕು. 10.5, 42, 21, 10.5. ಇದು ಹಾರ್ಮೋಲ್ಗೆ 2 ಇಂಚ್ ಹಾಕ್ಕೊಂಡಿದ್ದೀನಿ. ಇವಾಗ ಮೈನ್ ಇರೋದು ಶೋಲ್ಡ್ರು 17 ಇದೆ. 17 ಇದ್ದಾಗ ಬ್ಯಾಕ್ ಡೀಪ್ ನೋಡ್ಕೊಳ್ಳಿ. ಬ್ಯಾಕ್ ಡೀಪ್ 7 ಇಂಚ್ ಇದೆ. ಸೆವೆನ್ ಇದೆ, ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ 16ನಲ್ಲಿ 3 ಇಂಚ್ ಹೋದರೆ 17ನಲ್ಲಿ 3 ಇಂಚ್ ಹೋದರೆ 14 ಅಂದರೆ 7 ಅಂದರೆ 7 ಇಂಚು. ಈ ಭುಜ ಬಂದುಬಿಟ್ಟು 16 ಇಂಚ್ ಇದೆ. ಬ್ಯಾಕ್ ಡೀಪು 7 ಇಂಚ್ ಇದೆ, ಫ್ರಂಟ್ ಡೀಪ್ 7 ಇಂಚ್ ಇದೆ. ಅದಕ್ಕೋಸ್ಕರ ಇಲ್ಲಿ 14 ಇಂಚು ಭುಜ ಇಟ್ಕೋತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬ್ರಾಡೇ ಇರಲಿ, 3.5 ಇಟ್ಕೊಳ್ಳಿ. ಅದಾದಮೇಲೆ ಇನ್ನು 9.5ಗೆ ಡಾಟ್ ಸ್ಟಾರ್ಟ್ ಆಗುತ್ತೆ.
90.5ಗೆ ಎಂಡ್ ಆಗುತ್ತೆ. ಬ್ಯಾಕ್ ಡಾಟು ಇದು 4 ಕಾಲು ಇಟ್ಕೊಳ್ಳಿ, ಈ ಸೈಡ್ಗೆ 4 ಕಾಲು ಇಟ್ಕೊಳ್ಳಿ. ಅದಾದಮೇಲೆ ಇದೊಂದು ಲೈನು, ಇದು ಆರ್ಮಲ್ಗೊಂದು ಲೈನು ನೋಡಿ. ಇದು ಸ್ಕೇಲು ಡ್ರೆಸ್ಗೆ ಶೇಪ್ ಬರೋವಂಥ ಶೇಲು. ಇದು ಆಚೆ ಬರೋ ಥರ ಹಿಂಗೆ ಇಟ್ಕೊಂಡು ಹಿಂಗೊಂದು ಶೇಪು, ಇಲ್ಲಿ ಆಚೆ ಬರೋ ಥರ ಹಿಂಗೆ ಥರ ಒಂದು ಶೇಪು. ಮತ್ತು ಸ್ಕೇಲ್ನ ಈ ಕಡೆ ತಿರುಗಿಸಿ ಮೊದಲೇನು, ಮತ್ತು ಇಲ್ಲಿ ಈ ಥರ ಹಾಕಿ ಮತ್ತು ಇದನ್ನು ಸ್ವಲ್ಪ ನೀಟಾಗಿ ಶೇಪಾಗಿ ಟರ್ನ್ ಮಾಡ್ತೀವಿ. ಅದಾದಮೇಲೆ ಹಾರ್ಮೋನಿಂಗ್ ಶೇಪ್ ಮಾಡ್ತೀವಿ ನೋಡಿ. ಕಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಬಂದು ಈ ಥರ 1.5 ಇಂಚು ಹಿಂಗೆ ಮಾರ್ಜಿನ್ನ ಬಿಡ್ತೀವಿ ಲೂಸ್ ಟೈಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲೇನು ಲೂಸ್ ಟೈಟ್ ಬೇಡ. ಇವಾಗ ಹಾರ್ಮೋನ್ ಚೆಕ್ ಮಾಡ್ಕೊಳ್ಳೋಣ ನೋಡಿ. 9.5 ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ವೀಲ್ ಮಾರ್ಕ್ ತೊಗೊಂಡು ಕೆಳಗಡೆ ಪೀಸಲ್ಲಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ವೀಲ್ ಮಾರ್ಕ್ ಹಾಕ್ತಾಯಿದ್ದೀನಿ. ಮತ್ತು ಇದು ಅಷ್ಟೇ. ಇಷ್ಟು ಇಲ್ಲಿಂದ ಇಲ್ಲಿ ವೀಲ್ ಮಾರ್ಕು, ಇಲ್ಲಿಂದ ಇಲ್ಲಿ ವೀಲ್ ಮಾರ್ಕು, ಇದೆಲ್ಲ ಆಸ್ ಇಟ್ ಈಸ್ ಸೇಮೇ ಇರುತ್ತೆ. ಇವಾಗ ಕಟ್ ಮಾಡೋಣ. ಡೌಟ್ ಬಂತಂದರೆ ಇನ್ನೊಂದ್ಸರಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ಪ್ಲೇಯರ್ ಓಕೆ. ಹಿಪ್ಪು 44 ಇದೆ, 23. ಓಕೆ, ಇದು ಓಕೆ. ಇವಾಗ ಕಟ್ ಮಾಡೋಣ. ಇಲ್ಲಿ ಶೇಪ್ ಹಿಂಗೆ ಕಟ್ ಮಾಡಿಕೊಂಡು ಅದ್ರ ಮಾರ್ಕ್ ಮೇಲೇ ಈ ಥರ ಮಾರ್ಕ್ ಮಾಡಿ ಹಲೋ ಹಲೋ ಇಲ್ಲ, ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ಒಂದು 15 ನಿಮಿಷ ಬಿಟ್ಟು ಮಾಡು. ನಮ್ಮ ಟೈಲರು ಒಬ್ರು ಕೆಲ್ಸಕ್ಕೆ ಬಂದಿಲ್ಲ, ಅದಕ್ಕೆ ಫೋನ್ ಮಾಡ್ತಾವ್ರೆ. ಇವಾಗ ನೋಡಿ ಅಲ್ಲಿ ಮಾಡಿದ್ದೀನಿ. ಇವಾಗ ಇಲ್ಲಿ ಆರ್ಮೋಲ್ ಇದು ಭುಜ ಬಂದ್ಬಿಟ್ಟು 17 ಇದೆ, ಅದಕ್ಕೆ 14 ಇಟ್ಕೊಂಡಿದ್ದೀನಿ. ಬ್ಯಾಕ್ ಟಿಪ್ ಫ್ರಂಟ್ ಟಿಪ್ 7 ಇಂಚ್ ಇದೆ, ಅದಕ್ಕೋಸ್ಕರ. ಬೇಕಂದರೆ ಇನ್ನೊಂದು ಅರ್ಧ ಜಾಸ್ತಿ ಇಟ್ಕೋಬೋದು, ಪರವಾಗಿ ಬೇಡ, ಕರೆಕ್ಟಾಗಿ ಬರುತ್ತೆ ಇವಾಗ. ಆಮೇಲೆ ಅದನ್ನು ಹಿಂಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಶೇಪ್ ಕಟ್ ಮಾಡಿಬಿಟ್ಟು ಇನ್ನೊಂದು ಸರಿ ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಜಾಸ್ತಿ ಬರ್ತಾಯಿದೆ, ಡ್ರೆಸ್ಸಿಗೆ ಜಾಸ್ತಿ ಬರ್ದು ಏನು ಮಾಡ್ತೀವಿ, ಇದು ಲೈನಿಂಗು, ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡಿಬಿಡ್ತೀವಿ. ಅದೇ ಬ್ಲೌಸಿಗೆ ಜಾಸ್ತಿ ಬಂದರೆ ಏನು ಮಾಡ್ತೀವಿ, ಬ್ಲೌಸ್ ಏನು ಕಮ್ಮಿ ಆಗಿಬಿಡುತ್ತೆ. ಇದು ಡ್ರೆಸ್ಸು ಅದು ಲೈನಿಂಗ್ ಬೇರೆ ಅಲ್ಲ, ನಿಮ್ಗೇನೂ ಆಗೋಲ್ಲ ನೋಡಿ. ಕರೆಕ್ಟಾಗಿ ಬಂತು. ಇವಾಗ ಇಲ್ಲೊಂದು ಚಟ್ಕ ಹೊಡ್ಕೊಳ್ಳಿ, ಇಲ್ಲ ನೆಕ್ಕಿಗೆ ಇಲ್ಲೊಂದು ಚಟ್ಕ ಹೊಡ್ಕೊಳ್ಳಿ, ಆಯಿತಾ. ಇವಾಗ ಬ್ಯಾಕ್ ಓಪನ್ ಮಾಡಿ. ಬ್ಯಾಕ್ ಎಷ್ಟು ಹೇಳಿದ್ದು, 7 ಇಂಚಸ್ಸು. 7ಗೆ ಇಲ್ಲೊಂದು ಲೈನ್ ಹಾಕಿ, ಇಲ್ಲೊಂದು ಲೈನ್ ಹಾಕಿ, ಈ ಥರ ಮಾಡಿ. ಅದಾದಮೇಲೆ ನೋಡಿ ವೀಲ್ ಮಾರ್ಕಲ್ಲಿ ಈ ಥರ ನೀಟಾಗಿ ಕಾಣಿಸುತ್ತೆ. ಅದಾದಮೇಲೆ ಫ್ರಂಟ್ ಶೇಪು
ನೋಡಿ ಅಷ್ಟೇ ಬರೋದು, ಜಾಸ್ತಿ ಬರೋಲ್ಲ ಡ್ರೆಸ್ಗೆ ಶೇಪು. ಅದಾದಮೇಲೆ ಫ್ರಂಟ್ ಟಿಪ್ಪು, ಸ್ಕ್ವಯರ್ ಇದೆ ಅದಕ್ಕೆ ಸ್ಟ್ರೈಟಾಗಿ ತೊಗೊಂಡಿದ್ದೀನಿ. ನೋಡಿ ಇದು ಡ್ರೆಸ್ ಕಟ್ಟಿಂಗು 44 ಸೈಜು, ಇದು ಕಟ್ಟ ರೆಡಿ ಆಗೋಯ್ತಿದ್ದು. ಅದಾದಮೇಲೆ ಸ್ಲೀವ್ಸ್ ಎಷ್ಟಿದೆ, 9 ಇಂಚಿದೆ. ನೋಡೋಣ ಲೈನಿಂಗ್ ಏನೋ ಸೆಂಟೇಜ್ ಬರುತ್ತಾ ಇಲ್ವಾ, ಬರುತ್ತೇನೋ ಅಂತ. ನನಗೂ ಜಾಸ್ತಿನೇ ತೊಗೊಂಬಂದೆ. ಈ ಭುಜದ ಕಡೆ ಇಲ್ಲಿ ತೊಗೊಂಡಿರ್ತೀವಲ್ಲ, ಇದರಲ್ಲಿ ಮಿಕ್ಕಿರುತ್ತೆ. ನೋಡೋಣ, ಬಂದರೆ ಓಕೆ, ಇಲ್ಲಾಂದರೆ ವಿತೌಟ್ ಲೈನಿಗೆ ಮಾಡಬೇಕಾಗುತ್ತೆ. ಸ್ಲೀವ್ ಲೆಂತು 9 ಇಂಚಿದೆ, 9.5 ಮಾಡೋಣ. ಇಲ್ಲಿ 4 ಇಂಚು ಮಾಡೋಣ ಡೌನು. ನೋಡಿ ಇದು 17 ಇಂಚು, 18, 17.5, 18 ಏನೇ ಇದ್ದರೂ 4ಕ್ಕೆ ಇದಕ್ಕಿಂತ ಡೌನ್ ಬಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ಸಾಕು. ಅದಾದಮೇಲೆ ಸ್ಲೀವ್ ರೌಂಡು 14 ಇದೆ, ಅಂದರೆ 14 ಇಂಚಿಗೆ. ಇದು ಮಾಮೂಲಿ ನಾರ್ಮಲ್ ರೌಂಡು. ಮತ್ತು ಇದಕ್ಕೆ ಅಂಕಲ್ ಹತ್ರ ಸೇಮ್ ಮಾರ್ಜಿನ್ಗೆ. ಇಷ್ಟ ಆಯಿತು. ಅದಾದಮೇಲೆ ಇದನ್ನು ಕಟ್ ಮಾಡಿ, ಮತ್ತು ಇದು ಕಟ್ ಮಾಡಿ. ಇವಾಗ ನೋಡಿ ಇದಕ್ಕೆ ಫ್ರಂಟ್ ಶೇಪು, ಇದು ಇನ್ನೊಂದು ಅರ್ಧ ಮುಕ್ಕಾಲು ಇಂಚ್ ಬಿಟ್ಟು ಈ ಥರ ಬ್ಯಾಕ್ ಶೇಪು ಬರುತ್ತೆ. ನೋಡಿ ಇವಾಗ ನಾವು ಡೈರೆಕ್ಟು ಫ್ರಂಟ್ ಶೇಪೇ ತೆಗೆಯೋಣ. ಶೇಪುಲೆಲ್ಲ ಜಾಸ್ತಿ ತೆಗಿಯೋಕ್ಕೆ ಹೋಗ್ಬಾರ್ದು, ಮೀಡಿಯಮಾಗಿ ಎಸ್ ಶೇಪಲ್ಲಿ ಕರೆಕ್ಟಾಗಿ ತೆಗೆದ್ರೆ ಹಾಕ್ಕೋಬೇಕಾದ್ರೆ ನಿಮ್ಗೆ ಜಾಸ್ತಿ ರಿಂಕಲ್ಸು ಬರ್ದಿರ ನೀಟಾಗಿ ಬರುತ್ತೆ. ಇದಿಷ್ಟ ಆಯಿತು. ಈ ಮಾರ್ಜಿನ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು, ಪಾಯಿಂಟ್ ಅಷ್ಟು. ಇದಾಯಿತು. ಇವಾಗ ಫ್ರಂಟು ಬ್ಯಾಕು ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಒಳಗಡೆ ಇದಿರೋದು, ಆಮೇಲೆ ಒರಿಜಿನಲ್ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿ ಹೊಲಿಯೋದು. ಟ್ರೈ ಮಾಡ್ತೀನಿ ಹೊಲಿಯೋದು ತೋರ್ಸೋಕ್ಕೆ. ನೋಡಿ ಈ ಥರ ಕ್ಯಾನ್ವಾಸು ಇಷ್ಟಾಗಲ ಕಟ್ ಮಾಡ್ಕೊಂಡು 8 ಇಂಚ್ ಯಾವಾಗೂ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಪೆನ್ ತಗೊಂಡು ಅದ್ರಲ್ಲಿ ಪಕ್ಕದಲ್ಲೇ ಕರೆಕ್ಟಾಗಿ ಒಂದು ಲೈನ್ ಮಾರ್ಕ್ ಮಾಡ್ಕೊತೇನೆ. ನೋಡಿ ಈ ಥರ. ಅದಕ್ಕೆ ಹೊಲಿಯೋದಕ್ಕೆ ಮಾರ್ಜಿನ್ ಬೇಕಲ್ಲ, ಅದಕ್ಕೆ ಒಂದೇ 1-2 ಪಾಯಿಂಟ್ ಅಷ್ಟು ಜಾಗ ಬಿಟ್ಟು ಈ ಥರ ಕಟ್ ಮಾಡ್ಕೊತೀನಿ. ಅದಾದಮೇಲೆ ಇದು ಫ್ರಂಟ್ದಾಯಿತು. ಇವಾಗ ಬ್ಯಾಕ್ ಕಟ್ ಮಾಡ್ಕೊತೀನಿ. ರೌಂಡ್ ನೆಕ್ ಇದೆಯಲ್ಲ ಬ್ಯಾಕು, ಅದರದ್ದು. ಇದು ಅಷ್ಟೇ ಅದಕ್ಕೆ ಕಟ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಕೊಲ್ಲಿಗೂ ಮಾರ್ಜಿನ್ ಬೇಕಲ್ಲ, ಅದನ್ನು ಸ್ವಲ್ಪ 1-2 ಪಾಯಿಂಟ್ ಅಷ್ಟು ಮಾರ್ಜಿನ್ ಬಿಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ.
ಇದು ಅಷ್ಟೇ ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಬಿಟ್ಕೊಂಡು ಮತ್ತೆ ನೀಟಾಗಿ ಅದು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ಅದಾದಮೇಲೆ ಲೈನಿಂಗ್ ತಗೊಂಡು ಪ್ರೆಸ್ ಮಾಡ್ತೀನಿ.